ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಮಾವು, ಗೋಡಂಬಿ ಹಲವಾರು ಬೆಳೆಗಳು ಈಗ ಹೂವಾಗುವಂಥ ಕಾಲ, ಡಿಸೆಂಬರ್ ತಿಂಗಳ. ಸ್ವಲ್ಪ ಮಳೆ ಚಳಿಗಾಲ ಎಲ್ಲ ವ್ಯತ್ಯಾಸ ಆದರೂ ಕೂಡ ಒಂದು ಮಟ್ಟದಲ್ಲಿ ಇವೆಲ್ಲ ಹೂವಾಗಿ ಹಾಕ್ತವೆ, ಕಾಯಿ ಬಿಡ್ತವೆ. ಅವಕ್ಕೂ ಬೇರೆ ದಾರಿ ಇಲ್ಲ. ಅದು ಸ್ವಲ್ಪ ಅದರಲ್ಲಿ ವ್ಯತ್ಯಯಗಳಾಗತ್ತೆ, ಅಥವಾ ಏನೋ ಎರ್ರಾಬರಿ ಆಗುತ್ತೆ. ಕೆಲವೊಂದಷ್ಟು ವರ್ಷ ನೀಡಿ ಹೂ ಬಿಡುತ್ತೆ, ಕೆಲವೊಂದು ಸರಿ ಸರಿಯಾಗಿ ಹೂ ಬರೋದಿಲ್ಲ, ಹೂ ಬರುವಾಗ ಚಿಗುರು ಬರುತ್ತೆ. ಇವೆಲ್ಲ ಈ ವಾತಾವರಣ ವ್ಯತ್ಯಾಸ ಆದಾಗಿರುತ್ತೆ. ಆದರೂ ಕೂಡ ಈಗ ಮಾವಿನ ಹಂಗಾಮು ಶುರುವಾಗಿದೆ. ಈಗಾಗಲೇ ರಾಮನಗರ ಭಾಗದಲ್ಲಿ ಮಾವು ಸಾಕಷ್ಟು ಹೂವಾಗಿದೆ. ಇನ್ನುಳಿದಂಥ ಭಾಗದಲ್ಲಿ ಇನ್ಮೇಲೆ ಸಾಮಾನ್ಯವಾಗಿ ಜನವರಿ 15ರವರೆಗೆ ಹೂ ಬರುವಂಥ ಸೀಸನು. ಈಗ ಇವತ್ತಿನ ಚರ್ಚೆಯ ವಿಷಯ ಈ ಹೂವಾಗುವ, ಚಿಗುರುವ ಮತ್ತು ಹೂವಾಗುವ ಹಂಗಾಮಿನಲ್ಲಿ ಮಾವಿನಲ್ಲಿ ಬರುವ ಕೀಟಗಳು ಯಾವ್ಯಾವುದು, ಅವುಗಳ ನಿರ್ವಹಣೆ ಹೇಗೆ. ಇದೆಲ್ಲ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಆದ್ರೂ ನಿರ್ದಿಷ್ಟವಾಗಿ ಇಲ್ಲಿ ನಾವು ಮಾತಾಡೋದಕ್ಕೆ ಕೂತಿದ್ದೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಖಾಯಂ ಕೀಟಶಾಸ್ತ್ರಜ್ಞರಾದಂಥ ಡಾಕ್ಟರ್ ರಾಮೇಗೌಡರು ಇದ್ದಾರೆ. ಅವರು ಈಗಾಗಲೇ ಪಾಠ ಸರಣಿಯಲ್ಲಿ ಮಾವಿನ ಕೀಟಗಳ ಬಗ್ಗೆ ಏನು ಮಾಡಿದ್ದಾರೆ, ಬಟ್ ಆದರೆ ನಾವು ಜ್ಞಾನ ವಿಜ್ಞಾನಿಯಲ್ಲಿ ನಿರ್ದಿಷ್ಟವಾಗಿ ಮಾತಾಡೋಣ ಅಂತ ಹೇಳಿ ಕೂತಿದ್ದೀವಿ. ಬನ್ನಿ ಡಾಕ್ಟರ್ ರಾಮೇಗೌಡರನ್ನು ಮಾತಾಡಿಸಿ ಮಾವಿನ ಕೀಟಗಳ ನಿರ್ವಹಣೆ, ನಿಯಂತ್ರಣಗಳ ಮಾತು ಇಲ್ಲ, ಈಗ ಏನಿದ್ರು ನಿರ್ವಹಣೆ ಮಾಡೋದು, ಹೇಗೆ ನಿರ್ವಹಣೆ ಮಾಡೋದು ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗಾಗಲೇ ನೀವು ನಿಮ್ಮ ಕೀಟಶಾಸ್ತ್ರ ಪಾಠ ಸರಣಿಯಲ್ಲಿ ಸಾಕಷ್ಟು ಕವರ್ ಮಾಡಿದ್ದೀರಿ. ಆದ್ರೂ ಇಲ್ಲಿ ನಾವು ನಿರ್ದಿಷ್ಟವಾಗಿ ನೋಡೋದಾದ್ರೆ ಈಗ ಮಾವಿನ ಹಂಗಾಮು ಹೋದ ವರ್ಷ ರೀಸನೇಬಲ್ ಚೆನ್ನಾಗಿತ್ತು, ಆನ್ ಇಯರ್ ಇತ್ತು ಸಾಕಷ್ಟು. ಆದ್ರೆ ಮಾರ್ಕೆಟಿಗೆ ಏನೇನೋ ಕಾರಣದಿಂದ ಹಣ್ಣು ಸಾಕಷ್ಟು ಬರಲಿಲ್ಲ. ಬಟ್ ಈ ವರ್ಷ ನಮ್ಮ ಮೊನ್ನೆ ಹಿತ್ಲಮನಿ ಸರ್ ಹೇಳ್ತಾ ಇದ್ರು ಆನ್ ಇಯರು ಈಗ ಹೂವು ಶುರುವಾಗಿದೆ ಅಂತೇಳಿ. ಈಗ ನೀವು ನೋಡಿದಂತೆ, ಯಾಕೆ ನೀವು ಇದೇ ಮೈಸೂರು, ಬೆಂಗಳೂರು ರೂಟಲ್ಲಿ ಓಡಾಡ್ತಾ ಇರ್ತೀರಿ, ಮಾವಿನ ಹೂವಿನ ಹಂಗಾಮು ಶುರುವಾಗಿದೆ. ಈಗಾಗಲೇ ಚಿಗುರು ಬಂದಿದೆ, ಬಹಳಷ್ಟು ಕಡೆ ಹೂ ಕೂಡ ಬಂದಿದೆ. ಹಾಗಾಗಿ ಈ ವರ್ಷ ಮತ್ತೆ ಈ ವರ್ಷ ಚಿಗುರು ಹೂ ಎಲ್ಲ ಆಲ್ಮೋಸ್ಟ್ ಟೈಮ್ಲಿ ಬಂದಿರೋದಕ್ಕೆ ಕಾರಣ ಮಳೆ ಕಡಿಮೆ ಆದದ್ದು. ಮಾಯಿಶ್ಚರ್ ಇಲ್ಲದಕ್ಕೆ ಆಟೋಮೆಟಿಕ್ ಆಗಿ ಅತಿ ಹೆಚ್ಚು ಮಳೆ ಆದ್ರೆ ನಮಗೆ ಹೂ ಮುಂದೆ ಹೋಗ್ಬಿಡ್ತದೆ ಅಥವಾ ಚಿಗುರು ಮುಂದೆ ಹೋಗ್ತದೆ. ಅಕ್ಟೋಬರ್ ನವೆಂಬರ್ ಭಾರಿ ಮಳೆ ಆದ್ರೆ ಆ ವರ್ಷ ಹೂ ಕಡಿಮೆ ಆಗ್ಬಿಡ್ತದೆ. ಬಟ್ ಈ ವರ್ಷ ನಮಗೆ ಅಕ್ಟೋಬರ್ ನವೆಂಬರ್ ನಲ್ಲಿ ಯಾವುದೇ ಮಳೆ ಇಲ್ಲ. ಹಾಗಾಗಿ ಒಳ್ಳೆ ಹೂ, ಚಿಗುರು ಹೂವು ಎರಡೂ ಬರ್ತಾ ಇದೆ. ಚಿಗುರು ಇನ್ನೂ ಬಹಳ ಬರ್ಬೇಕು. ಚಿಗುರಷ್ಟೇ 90% ಬಂದಿದೆ. ಹೂ ಇನ್ನೂ ಒಂದು 10 to 15% ಹೂ ಬರಬೇಕು. ಬಟ್ ಸಾಮಾನ್ಯ ಜನವರಿ ಕೊನೆಯವರೆಗೂ ಕಂಟಿನ್ಯೂ ಆಗ್ತದೆ. ಇಲ್ಲಿಂದ ಶುರು ಆಗ್ತದೆ, ಮೇ ಬಿ ನಮ್ಮ ಮೈಸೂರು ಭಾಗದಿಂದನೇ ಶುರು ಆಗ್ತದೆ ಹೂ. ನಂತರ ಕ್ರಮೇಣವಾಗಿ ನಮ್ಮ ಕೋಲಾರದವರೆಗೆ ಹರಡ್ಕೋತದೆ. ಕೋಲಾರ ಕಟ್ಟ ಕಡೆ ನಮಗೆ ಮತ್ತೆ ಇವನು ಉತ್ತರ ಕರ್ನಾಟಕದಲ್ಲೂ ಕೂಡ ಲೇಟನೆ, ಮಧ್ಯಮ ಇದ್ರ ಎರಡು ನಡುವೆ ಅಲ್ಲಿ ಅದೇನೋ ವಾತಾವರಣದ ಟೆಂಪರೇಚರ್ ಇಂಪ್ಯಾಕ್ಟ್ ಆಗುತ್ತೆ. ಇದು ಬಹುಶಃ ಈ ರಾಮನಗರ ಈ ಭಾಗ ಭೂಮಿಯ ಇದು ಸಮುದ್ರ ಮಟ್ಟದಿಂದ ಕೆಳಕ್ಕಿದೆ ಅಂತೆ. ಅಂದ್ರೆ ಮೀನ್ ಸಿ ಲೆವೆಲ್ ರಾಮನಗರ ಕಡಿಮೆ ಇದೆಯಂತೆ. ಅಲ್ಲ, ಕಡಿಮೆ ಇದೆ. ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಮೈಸೂರು ಬೆಂಗಳೂರು ಎತ್ತರ ಇದೆ, ಅಂದ್ರೆ ಬೆಂಗಳೂರು ತುಂಬಾ ಎತ್ತರದಲ್ಲಿದೆ. ಹಿಂಗಿದೆ. ಮತ್ತೆ ಕೋಲಾರ ತುಂಬಾ ಕೆಳಕ್ಕಿದೆ. ಹಂಗೆ ಕೋಲಾರದಲ್ಲೂ ಮೊದಲೇ ಬರ್ಬೇಕಿತ್ತು. ಅಂದ್ರೆ ಟೆಂಪರೇಚರ್ ಒಂದ್ ಸ್ವಲ್ಪ ಆ ಕಡೆಗೆ ವೇರಿಯೇಷನ್. ಏನ್ ವ್ಯತ್ಯಾಸ ಅಂತೇಳಿ ಮಾವಿನ ಮರದ ಹತ್ರ ಕೇಳ್ಬೇಕು, ನಮಗೆ ಗೊತ್ತಿಲ್ಲ. ಈಗ ಸರ್, ಈಗ ಮಾವಿನ ಹಂಗಾಮಿನಲ್ಲಿ ಮುಖ್ಯವಾಗಿ ಈಗ ನಿಮ್ಮ ವಿಷಯಕ್ಕೆ ಬಂದ್ರೆ ಕೀಟ, ಈಗ ಚಿಗುರು ಬಂದಿದೆ. ಯಾವ ಹೊಸ ಚಿಗುರು ಬಂತು ಅಂದ್ರೆ ಅದ್ರ ಜೊತೆಗೆ ಬರುವಂತದ್ದು ಅಂದ್ರೆ ಇಷ್ಟು ದಿವಸ ಮಲ್ಕೊಂಡಿರುವಂತ ನಮ್ಮ ಜಿಗಿ ಹುಳ. ಇಷ್ಟು ದಿನ ನಮ್ಮ ಸಾಧು ಸನ್ಯಾಸಿಗಳು ಹಿಮಾಲಯದಲ್ಲಿ ಹೇಗೆ ನಿದ್ದೆ ಮಾಡ್ತಾ ಇರ್ತಾರೋ, ಇವರು ತೊಗಟೆನಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ನೀವು ಚಿತ್ರದಲ್ಲಿ ಕೂಡ ಗಮನಿಸಬಹುದು. ಬಹಳ ನೀಟಾಗಿ ಮಲಗಿರ್ತಾರೆ ಇವ್ರು. ಆಲ್ಮೋಸ್ಟ್ ನಮ್ಮ ಲಾಸ್ಟ್ ಏಪ್ರಿಲ್, ಮೇ, ಜೂನ್ ನಲ್ಲಿ ಮಲ್ಗೋಕ್ ಶುರು ಮಾಡ್ತಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹೊರಗೆ ಅವ್ರು ಮಲಗಿರ್ತಾರೆ. ಆ ಟೈಮ್ ನಲ್ಲಿ ಏನು ಇದ್ ಮಾಡೋದಿಲ್ಲ, ಪ್ರೌಢಾವಸ್ಥೆನಲ್ಲಿ ಇರ್ತವೆ. ಈಗ ನಮ್ಮಲ್ಲೂ ಕೂಡ ಈ ಸಮಾಧಿ ಸ್ಥಿತಿಗೆ ಹೋದ್ರು ಅಂತ ಹೇಳ್ತಾರಲ್ಲ, ಅವ್ರು ಹೋದವ್ರು ಏನೋ ಸೇವಿಸೋದಿಲ್ಲ. ಅದೇ ರೀತಿ ಇವರು ಕೂಡ ಏನೋ ಸೇವಿಸೋದಿಲ್ಲ. ಅತ್ಯಂತ ಕಡಿಮೆ ಉಸಿರಾಟ,
ಉಸಿರಾಟ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಮೆಟಬಾಲಿಸಮ್ ಕಡಿಮೆ ಆಗ್ತದೆ. ಹಾಗಾಗಿ ಏನು ತಿನ್ಬೇಕಾದ ಅವಶ್ಯಕತೆ ಇಲ್ಲ. ಒಳಗಿರುವಂತ ಅವುಗಳ ಫ್ಯಾಟ್ ಸ್ಟೋರೇಜ್ ಫ್ಯಾಟ್ ಅಂತ ಏನ್ ಹೇಳ್ತೀವಿ, ನಮ್ಮಲ್ಲಿ ಚರ್ಬಿ ಅಂತ ಏನ್ ಹೇಳ್ತೀವಿ, ಅದು ನೈಸರ್ಗಿಕ ಅಡಾಪ್ಷನ್, ನೈಸರ್ಗಿಕವಾಗಿ ಇರುವಂತದ್ದು. ಮತ್ತೆ ಇವು ಯಾಕೆ ಈ ಹಂತದಲ್ಲಿ ನಿದ್ರಾವಸ್ಥೆಗೆ ಹೋಗ್ತವೆ ಅನ್ನೋದಕ್ಕೆ ಪ್ರಥಮ ಕಾರಣ ಮೋಸ್ಟ್ಲಿ ನಾನು ಪಾಠ ಸರಳಿನಲ್ಲೂ ಹೇಳಿದ್ದೀನಿ. ಈ ಮಳೆಗಾಲದಲ್ಲಿ ನಮ್ಗೆ ಹೊಸ ಚಿಗುರು ಅಷ್ಟು ವ್ಯಾಪಕವಾಗಿ ಇರೋದಿಲ್ಲ, ಹೊಸ ಚಿಗುರು ಇರೋದಿಲ್ಲ, ಹೂವು ಇರೋದಿಲ್ಲ. ಇದು ಬೆಳವಣಿಗೆ ಆಗ್ಬೇಕು, ಮೊಟ್ಟೆ ಇಡೋದಕ್ಕೆ ಇದಕ್ಕೆ ಹೊಸ ಚಿಗುರು ಬೇಕು, ಎಳೆ ಕುಡಿಬೇಕು ಅಥವಾ ಹೂವಿನ ಕುಡಿಬೇಕು. ಇವಿದ್ರೆ ಮಾತ್ರ ಮೊಟ್ಟೆ ಇಡುತ್ತೆ, ಇವಿಲ್ಲ ಅಂದ್ರೆ ಮೊಟ್ಟೆ ಇಡೋದಿಲ್ಲ. ಹಾಗಾಗಿ ಈ ಅವಸ್ಥೆನೆಲ್ಲ ಯಾಗೂ ನಾವು ವಂಶಾಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ, ಅಲ್ಲೋಗಿ ಮಲ್ಕೊಂಡ್ಬಿಡೋಣ ಅಂತೇಳಿ ಮಲ್ಕೊಂಡ್ಬಿಡ್ತಾರೆ. ಈ ಹೊಸ ಚಿಗುರು ಬಂದ ತಕ್ಷಣ ಅವು ಆಕ್ಟಿವೇಟ್ ಆಗಿ ವಾಪಸ್ ಇಲ್ಲಿಗೆ ಬರ್ತವೆ. ಓಕೆ, ಅವು ಆಚೆ ಬಂದು ನೋಡ್ತಾ ಇರ್ತಾವ, ಹೆಂಗ್ ಗೊತ್ತಾಗ್ತಾವ? ಇಲ್ಲ, ಆ ರೀತಿ ಏನಿಲ್ಲ. ಮೇ ಬಿ ಗಿಡದಲ್ಲೇ ಅದರದೇ ಆದಂತ ಒಂದು ವಾಸನೆಯ ಪ್ರಪಂಚ ಇದೆ. ಇತ್ತೀಚೆಗೆ ಅದನ್ನ ವೆರಿ ಪರ್ಫೆಕ್ಟ್ ಆಗಿ ನಮ್ಮಲ್ಲಿ ಡಿಟೆಕ್ಟ್ ಮಾಡಿದ್ದಾರೆ ಕೆಲವೊಂದಷ್ಟು ಕೀಟಗಳಲ್ಲಿ. ಈ ವಾಸನೆಯ ಪ್ರಪಂಚದಲ್ಲೇ ಅವು ನಮಗ್ ಗೊತ್ತಾಗೋದಿಲ್ಲ, ಈಗ ಚಿಗುರು ಬಂದಿದೆ. ಆ ವಾಸನೆ ಕೆಮಿಕಲ್ ಸಿಗ್ನಲ್ಸ್ ಅಂತ ಹೇಳ್ತೀವಿ. ಮೇ ಬಿ ಅದು ದಿನವೆಲ್ಲ ಪೂರ್ತಿ ಇರೋದಿಲ್ಲ, ಯಾವುದೋ ಒಂದು ದಿನದ ಯಾವುದೋ ಒಂದು ಕ್ಷಣದಲ್ಲಿ ಈ ಗಾಳಿಯ ಒತ್ತಡ ಇವೆಲ್ಲ ವ್ಯತ್ಯಾಸ. ಈಗ ಮಾವು ಇದು ಹೂವಾದಾಗನು ಫುಲ್ ಹೂವಾದಾಗ ಹೋದ್ರೆ ನಮ್ಗೆ ನಮ್ಮ ಮೂಗಿಗೆ ಹೊಡೆಯುತ್ತೆ. ಅದ್ರೊಳಗೆ ಮಲ್ಕೊಂಡಿದ್ದ ಹುಳಕ್ಕಂತೂ ಖಂಡಿತ ಆ ವಿಷಯದಲ್ಲಿ ನಾವು ಬಹಳ ಎಳೆ ಚಿಗುರು ಕೂಡ ಅದರದ್ದೇ ಸ್ಮೆಲ್. ಹೌದು ಅದೇ ಟಿಪಿಕಲ್ ಸಿಗ್ನೇಚರ್ಸ್ ಇರ್ತವೆ. ಆ ಸ್ಮೆಲ್ಗೆ ಅವು ಎಚ್ಚರ ಆಗ್ತವೆ. ನಮಗೆ ಮತ್ತೆ ಅವು ಒಂದು ಗುಂಪಿಗೆ ಗೊತ್ತಾದದನ್ನ ತಾನು ಹರಡ್ತದೆ. ಅದ್ರ ಚಟುವಟಿಕೆ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಇಟ್ ವಿಲ್ ಸೆಂಡ್ ಸಿಗ್ನಲ್ಸ್ ಟು ಸಮ್ ಅದರ್ ಗ್ರೂಪ್ ಆಲ್ಸೋ. ಒಂದು ಮರದಲ್ಲಿ ಹೆದ್ರು ಅಂದ್ರೆ ಸಾಕು, ಇನ್ನೆಲ್ಲಾ ಮರದವ್ರು ಮನುಷ್ಯರಲ್ಲಾದ್ರೆ ತಾನೊಬ್ಬನೇ ತಿನ್ಕೊಳ್ಳುವ ಅಂತೇಳಿ ಬೇರೆಯವ್ರಿಗೆ ಹೇಳದೇನೆ ಹೋಗ್ತವೆ, ಎಲ್ಲರಿಗೂ ಹೇಳ್ಕೊಂಡು ಮೋಸ್ಟ್ಲಿ ಆ ಒಂದು ಇದು ಅದರಲ್ಲಿ ಇದೆ, ಸಾಮೂಹಿಕವಾಗಿ ಅವು ಎಚ್ಚರಿಸ್ತವೆ. ಓಕೆ, ಹಾಗೆ ಮಾಡಿ ಈಗ ನೀವ್ ಹೇಳೋದು ಮುಖ್ಯವಾಗಿ ಜಿಗಿ ಹುಳ ಫಸ್ಟ್ ಬರುವಂತದ್ದೇ ಜಿಗಿ ಹುಳ. ಅದ್ರ ಜೊತೆಗೆ ಏನಾದ್ರೂ ನಮ್ಮಲ್ಲಿ ಜಿಗಿ ಈ ಹುಳಕ್ಕೆ ವಿಶೇಷವಾಗಿ ಅಷ್ಟು ಜೋರ್ ಜಿಗಿಯೋದಿಲ್ಲ. ಇದು ಅಂಟಿಗೆ ಇದು ಜಿಗಿ ಹುಳ ಅನ್ನೋ ಹೆಸರು ಅನ್ವರ್ಥಕವಾಗಿ ತಗೊಂಡಿದೆ. ಇದು ಸುರ್ಸುವಂತ ಇದು ಹೆಚ್ಚಾಗಿ ರಸನೇ ಇರ್ತದೆ. ಅಷ್ಟು ರಸ ಅದ್ರೊಳಗೆ ಇಟ್ಕೊಂಡ್ರೆ ಮತ್ತೆ ತುಂಬಾ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವು ಎಕ್ಸ್ಟ್ರಾ ನೀರನ್ನ ಶೋಧಿಸಿ ಫಿಲ್ಟರ್ ಮಾಡಿ ಹೊರಗೆ ಹಾಕ್ಬಿಡ್ತವೆ, ಆಚೆ ಹಾಕ್ತವೆ. ಸೊ ದಟ್ ಜಾಸ್ತಿ ರಸ ಇರೋದಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಆ ಎಕ್ಸ್ಟ್ರಾ ಹಾಕಿದ ನೀರಿನಲ್ಲಿ ಒಂದ್ ಸ್ವಲ್ಪ ಮಟ್ಟದ ಸಕ್ಕರೆ ಪ್ರಮಾಣ ಬರುತ್ತೆ, ಅದು ಅಂಟಾಗತ್ತೆ. ಆ ಅಂಟಾದದ್ದು ನಮ್ಗೆ ಜಿಗಿ ಆಗತ್ತೆ. ಅದ್ರ ಮೇಲೆ ಶಿಲೀಂಧ್ರ ಬೆಳೀತದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಅಬ್ಸರ್ವೇಷನ್ ಅಲ್ಲಿ ಮಾವುಗೂ ಕೂಡ ಜೇನು ಹುಳಗಳು ಬಹಳ ಹೋಗ್ತವೆ. ಅದು ಹೂ ಬಂದಾಗ ಜಾಸ್ತಿ ಹೋದ್ರೆ ನಮ್ಮ ಜೇನು ಹುಳುಗಳ ಅದರಲ್ಲಿ ಪರಾಗ ಅಥವಾ ಅದರಲ್ಲಿರೋ ಮಕರಂದಕ್ಕೆ ಹೋಗೋದಿಲ್ಲ. ಆ ಮಕರಂದನು ಕೂಡ ಎಲೆನಲ್ಲಿ ಸಿಗುವಂತ ಮಕರಂದನ ತಗೋಬರ್ತೇವೆ ಹೊರತು ಹೂವಿನಲ್ಲಿ ಮಕರಂದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇದ್ರ ಬಾಯಿ ಅಲ್ಲಿ ಹೊಳಕ್ ಹೋಗೋದಕ್ಕಾಗೋದಿಲ್ಲ. ಸಣ್ಣ ಹೂವು, ದೊಡ್ಡ ಜೇನುಗಳು ಎಸ್ಪೆಷಲಿ ಹೆಜ್ಜೇನು ಮತ್ತೆ ನಮ್ಮ ತೊಡುವೆ ಜೇನು ಹೋಗುದಿಲ್ಲ. ನಮ್ಮ ನುಸ್ರಿ ಜೇನು ಹೋಗ್ತದೆ ಸ್ವಲ್ಪ ಮಟ್ಟಿಗೆ. ಆದ್ರೆ ಇತ್ತೀಚೆಗೆ ಈ ಜಿಗಿ ಮೇಲೂ ಕೂಡ ನಮ್ಮ ಜೇನುಹುಳಗಳು ಬಹಳ ಮಕರಂದ ಅಲ್ಲಿಂದ ಸಂಗ್ರಹಿಸ್ತದೆ. ಅದು ಅದು ಬಹಳ ಖುಷಿಯಾಗಿ ಸಂಗ್ರಹಿಸ್ತಾ ಇದ್ವು. ಬಹಳಷ್ಟು ನನ್ನ ಅಬ್ಸರ್ವೇಷನ್ ಬಹಳ ಸರಳವಾಗಿ ಸಿಗುತ್ತೆ. ಬೇರೆ ಕಡೆ ಆದ್ರೆ ಹೋಗಿ ಎತ್ಕೊಳ್ಬೇಕು, ಇದಾಗಿಲ್ಲ ಸುಮ್ನೆ ಈಗ JCB ಬಂದು ಮಣ್ಣು ಎತ್ಕೊಂಡು ಹೋಗ್ತಲ್ಲ, ಆ ರೀತಿ ಆಗ್ತದೆ. ಆ ರೀತಿ ಇದೆ ಅಬ್ಸರ್ವೇಷನ್. ಸೊ ಹಾಗಾಗಿ ಜಿಗಿಯನ್ನು ಬಿಡುಗಡೆ ಮಾಡೋದಕ್ಕೆ ಅದು ಜಿಗಿ ಹುಳ ಅಂಟು. ಸೊ ಇವೆಲ್ಲ ಏನ್ ಕೇಳಿದ್ರೆ ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಈಗ ಬಂದ್ ಕೂಡಲೇ ಅದು ಎಚ್ಚರ ಆಗ್ತದೆ. ಎಚ್ಚರಾಗಿ ಫಸ್ಟ್ 1-2-3 ದಿನ ಅಷ್ಟೇ ಅವು ರಸ ಇರೋದು. ತಕ್ಷಣ ಅವು ಫಸ್ಟ್ ಮಾಡುವಂತ ಕೆಲಸ ಅಂದ್ರೆ ಮೊಟ್ಟೆ ಇಡೋದಕ್ಕೆ ಮೊಟ್ಟೆ ಇಡೋದಕ್ಕೆ ಶುರು ಮಾಡಿ. ಯಾಕೆಂದ್ರೆ ಅಷ್ಟು ದಿವಸದಿಂದ ರೆಸ್ಟ್ ಅಲ್ಲಿ ಇದ್ದದಕ್ಕೆ ಆಹಾರ ಇರೋದಿಲ್ಲ. 1-2 ದಿನದ 3 ದಿನದ್ದು ಆಹಾರ ಆಗ್ಬೇಕು. ಅಕಸ್ಮಾತ್ ಏನಾದ್ರು ಚಳಿ ಜಾಸ್ತಿ ಇದ್ರೆ ಇನ್ನೂ 1-2-3 ದಿನ ತಿಂತವೆ. ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಅಂದ್ರೆ 1 ವಾರ ಅಷ್ಟೇ ಅವು ರಸ ಇರ್ತವೆ. ನಂತರ ಇಮಿಡಿಯೇಟ್ ಆಗಿ ಫಸ್ಟ್ ಪ್ರಯಾರಿಟಿ ಅವು ಮೊಟ್ಟೆ ಇಡೋದು. ಯಾಕೆಂದ್ರೆ ಮೊಟ್ಟೆ ಇಟ್ಟು ಮರಿಯಾಗಿ ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ರಸ ಇರೋದು ಶುರು ಆಗ್ತದೆ. ಇವತ್ತು ಈ ನವೆಂಬರ್-ಡಿಸೆಂಬರ್ ನಿಂದ ಶುರು ಮಾಡಿಕೊಂಡು ನೆಕ್ಸ್ಟ್ ಜನವರಿ-ಫೆಬ್ರವರಿವರೆಗೆ ಅದು ಮ್ಯಾಕ್ಸಿಮಮ್ ಅಂದ್ರೆ ನಮಗೆ ಒಂದು
ಏನು ಬಟಾಣಿ ಗಾತ್ರದ ಈಚಾಗೋವರೆಗೂ ಕೂಡ ಇವು ಕಂಟಿನ್ಯೂಸ್ ಆಗಿ ಎಳೆ ಚಿಗುರು ಇರ್ಬೋದು, ಅಥವಾ ಎಲೆಗಳ ಕಾಂಡ ಇರ್ಬೋದು, ತೊಟ್ಟಿರ್ಬೋದು, ಅಥವಾ ಹೂಗಳ ಗೊಂಚಲಿನ ತೊಟ್ಟಿರ್ಬೋದು, ಅಥವಾ ಹೂಗಳೇ ಆಗಿರ್ಬೋದು, ಅಥವಾ ಎಳೆ ಕಾಯಿಗಳಾಗಿರ್ಬೋದು. ಬಟಾಣಿ ಗಾತ್ರದ ಕಾಯಿ ಅದಕ್ಕಿಂತ ಜಾಸ್ತಿ ಆದ್ರೆ ಅದ್ರ ಮೇಲೆ ಹೋಗೋದಿಲ್ಲ. ಇವು ಕೂತ್ಕೋತವೆ. ತುಂಬಾ ಅತಿ ಆದಾಗ ಈವನ್ ಅದು ನಿಂಬೆಹಣ್ಣು ಗಾತ್ರ ಹೋದ್ರೂ ಕೂಡ ಅಲ್ಲಿಂದನೂ ಕೂಡ ರಸ ಇರೋದನ್ನ ನೋಡಿದೀವಿ ನಾವು. ಸಂಖ್ಯೆ ಮೇಲೆ ಡಿಪೆಂಡ್. ಸಂಖ್ಯೆ ಮೇಲೆ ಮಾಡಿ ರಸ ಇರ್ತವೆ. ರಸ ಇರೋದ್ರಿಂದ ಹೂವು ಕಟ್ತದೆ, ಚಿಗುರು ಕಟ್ತದೆ. ರಸ ಇರೋದ್ರಿಂದ ವೆರಿ ಫಸ್ಟ್ ಈ ಎಲೆ ಇದ್ದಂತ ಅಂತರದಲ್ಲಿ ವೆರಿ ಫಸ್ಟ್ ಎಲೆಗಳ ತುದಿಗಳು ಮತ್ತೆ ಎಲೆಗಳ ಹಂಚುಗಳು ಹಳದಿ ಆಗ್ತವೆ. ಆಮೇಲಿಂದ ಅವು ಕಂದು ಬಣ್ಣಕ್ಕೆ ಒಣಗ್ತವೆ. ಅದು ಒಣಗೋಷ್ಟ್ರೊಳಗೆ ಇಲ್ಲಿ ಆಲ್ರೆಡಿ ಇವು ತೊಟ್ಟುಗಳ ಮೇಲೆ ಅಥವಾ ಕಾಂಡಗಳ ಮೇಲೆ, ಕುಡಿಗಳ ಮೇಲೆ ಇವು ಚುಚ್ಚಿ ರಸ ಇರ್ತಾ ಇರೋದ್ರಿಂದ ಅವು ಒಣಗಕ್ಕೆ ಶುರುವಾಗ್ತವೆ. ಅವುಗಳ ಮೇಲೆಲ್ಲ ಒಂದು ಕಪ್ಪು ಚುಕ್ಕೆಗಳ ತರ ಉದ್ದುದ್ದು ಗೆರೆಗಳ ತರ ಕಾಣಿಸಕ್ ಶುರುವಾಗ್ತದೆ. ಅಲ್ಲೂ ನಾವು ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಮೊದಲನೇ ಸಂತತಿ ಈಚೆಗೆ ಬಂದು ಎರಡನೇ ಸಂತತಿ ಮೂರನೇ ಸಂತತಿಗೆ ಬಂದ್ಬಿಡುತ್ತೆ. ಮೂರನೇ ಸಂತತಿ ಬಂತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಇದ್ರದ್ದು ಲೈಫ್ ಸೈಕಲ್ ಎಷ್ಟು? ಲೈಫ್ ಸೈಕಲ್ ಈಗ ಸಾಧಾರಣವಾಗಿ ನಮ್ಮ ಜಿಗಿ ಹುಳ ಈ ಅವಸ್ಥೆಗೆ ಬಂದ ಮೇಲೆ ಒಂದು ಮೊಟ್ಟೆ ಇಟ್ಟದ್ರಿಂದ ಸುಮಾರು 5 ಹಂತಗಳನ್ನ ಮುಗಿಸುತ್ತೆ. 5 ಹಂತಗಳನ್ನು ಪ್ರತಿ ಹಂತನೂ ಒಂದು 2 ರಿಂದ 3 ದಿನ ಅಷ್ಟೇ. ಒಂದು 7 ರಿಂದ 15 ದಿನಗಳಲ್ಲಿ ಇದ್ರದ ಅಪ್ಸರಾವಸ್ಥೆ ಮುಗಿದು ಹೋಗ್ತದೆ. ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ಒಂದು 7 ರಿಂದ 10 ದಿನಗಳವರೆಗೆ ಅಷ್ಟೇ ಈ ಪ್ರೌಢ ಇದು ಇರುತ್ತೆ. ನಮ್ಮಲ್ಲಿ ಈ ನಿದ್ರಾವಸ್ಥೆಗೆ ಹೋಗೋದು ಏಪ್ರಿಲ್ ಮೇ ಜೂನ್ ಅಲ್ಲಿ ನಿದ್ರಾವಸ್ಥೆಗೆ ಹೋಗಿ ಅಕ್ಟೋಬರ್ ಬರೋದಷ್ಟೇ ಲಾಂಗ್ ಲೀವ್ಡ್. ಇನ್ ಬೇರೆವೆಲ್ಲ ಒಂದು ತಿಂಗಳ ಒಳಗೆ 30 ದಿನ ಅತಿ ಹೆಚ್ಚು. ಚಳಿ ಜಾಸ್ತಿ ಇದ್ರೆ 30 ದಿನ, ಚಳಿ ಕಡಿಮೆ ಇತ್ತು ಅಂತಂದ್ರೆ 25 ದಿನ. ಅಂದ್ರೆ ಒಂದು ಸುಮಾರು ಒಂದು ಕೊನೆ ಪಕ್ಷ ಒಂದು 5-6 ಜನರೇಷನ್ ಅಂತೂ ಮಾಡ್ಬಿಡುತ್ತೆ ಈ ಸೀಸನ್ ಅಲ್ಲಿ. ಕನಿಷ್ಠ 2 ರಿಂದ 3 ಹೂ ಏನಾದ್ರು ವ್ಯತ್ಯಾಸಗಳಿದ್ರೆ, ಒಂದು ಮರದಲ್ಲಿ ಕಡಿಮೆ ಒಂದು ಮರದಲ್ಲಿ ಜಾಸ್ತಿ ಇತ್ತು, ಅಲ್ಲಿ ಹೂ ಜಾಸ್ತಿ ಬಂತು, ಅಥವಾ ಹಿಂಗೆ ಸ್ಟ್ಯಾಗರ್ಡ್ ಫ್ಲವರಿಂಗ್ ಇತ್ತು ಅಂತಂದ್ರೆ ಚಿಗುರು ಈ ಚಿಗುರು ಮತ್ತೆ ಹೂ ಸ್ಟ್ಯಾಗರ್ಡ್ ಇಟ್ಬಿಡ್ತು ಅಂದ್ರೆ ಈವನ್ 5 ಜನರೇಷನ್ ವರೆಗೂ ಇದು ಕಂಟಿನ್ಯೂ ಮಾಡುತ್ತೆ. ಹಂತಗಳಿರ್ಬೇಕಷ್ಟೇ ನಮ್ಗೆ ಈ ಸೀಸನ್ ಅಲ್ಲಿ. ಮತ್ತೆ ಇವತ್ತಿನ ದಿನಗಳಲ್ಲಿ ಏನಾಗಿದೆ, ವರ್ಷ ಪೂರ್ತಿ ನಾವು ಮಾವು ತೆಗಿಬೇಕು ಅಂತ ಹೇಳ್ಬಿಟ್ಟು ಕೆಲವರು ಪ್ರೂನಿಂಗು ಅಥವಾ ಕೆಲವು ಹಾರ್ಮೋನಲ್ಲು ಅಥವಾ ಈ ಸ್ಟ್ರೆಸ್, ಮಾಯಿಶ್ಚರ್ ಸ್ಟ್ರೆಸ್ ಇಂಥವನ್ನ ಇಂಡ್ಯೂಸ್ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ಈ ಒಂದು ಪರಿಣಾಮಗಳು ನಮ್ಮ ಈ ಜಿಗಿ ಹುಳಗ್ ಬಹಳ ಪೂರಕವಾಗಿದ್ದಾವೆ. ಮತ್ತೆ ಹೆಚ್ಚು ಅವಕಾಶಗಳು ಸಿಗ್ತಾ ಇದಾವೆ. ನಮ್ಗೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಲಾಸ್ಟ್ ಇಯರ್ ನೀವು ಹೇಳ್ತಾ ಇದ್ರಿ ನಮ್ಮ ಏನು ಮಾವು ಹೂ ಬಂತು ಚೆನ್ನಾಗಿ, ಆದ್ರೆ ಮಾರುಕಟ್ಟೆಗೆ ಬಹಳಷ್ಟು ಮಾವು ಬರಲಿಲ್ಲ. ಕಾರಣ ಇದು ಅಂತಂದ್ರೆ ಹೋದ ವರ್ಷನೂ ಕೂಡ ನಮ್ಮ ಜಿಗಿ ಹುಳದ ಹಾವಳಿ ತುಂಬಾ ಜಾಸ್ತಿ ಬಹಳ ಇತ್ತು. ಕಾರಣ ಏನಂದ್ರೆ ಹೋದ ವರ್ಷದ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸ್ವಲ್ಪ ಮಳೆ ಆಯ್ತು. ಆ ಮಳೆ ಬಂದದ್ದು, ಮಳೆ ಮೋಡ ಬಂದ್ರೆ ಹೂ ಚಿಗುರಿರುವಂತ ಕಾಲದಲ್ಲಿ ಇವುಗಳಿಗೆ ಬಹಳ ಪೂರಕವಾದಂತ ವಾತಾವರಣ. ಹಾಗಾಗಿ ಅದು ಜಾಸ್ತಿ ಆಯ್ತು. ಬಹಳಷ್ಟು ಜನ ಸಿದ್ಧರಾಗಿರ್ಲಿಲ್ಲ. ಈ ವರ್ಷ ಮಾರ್ಕೆಟ್ ಇಲ್ಲ ಅಥವಾ ಈ ವರ್ಷ ಹೂ ಬರ್ತದೆ, ನಾವು ಸ್ಪ್ರೇ ಮಾಡಬೇಕು ಅನ್ನೋ ಸಿದ್ಧತೆನಲ್ಲಿರ್ಲಿಲ್ಲ. ಏನೂ ಮಾಡ್ಲಿಲ್ಲ, ಬಿಟ್ರು ಹುಳುಗಳ ಸಂಖ್ಯೆ ಜಾಸ್ತಿ ಆಯ್ತು. ಕಡೆಗೆ ಅವರು ಬಹಳಷ್ಟು ಸಲ ಏನ್ ಮಾಡಿದ್ರು, ಕೀಟನಾಶಕಕ್ಕೆ ಹೋದ್ರು. ಬಹಳಷ್ಟು ಸಲ ಕೀಟನಾಶಕಗಳು ಇವತ್ತು ಗುಣಮಟ್ಟ ನಾವು ಹೇಳ್ಕೊಳ್ಳೋ ರೀತಿ ಇಲ್ಲ. ಮತ್ತೆ ನಾನು ವೈಯಕ್ತಿಕವಾಗಿ ಈ ಕಾಂಬಿ ಪ್ರಾಡಕ್ಟ್ಸ್ ಗಳನ್ನ ಹೇಳೋದಿಲ್ಲ. ಹೆಚ್ಚಿನ ಪ್ರಮಾಣದ ಕಾಂಬಿ ಪ್ರಾಡಕ್ಟ್ಗಳು ಲಾಸ್ಟ್ ಇಯರ್ ಸೇಲ್ ಆಗಿದಾವೆ. ಮತ್ತೆ ಕೆಲವೊಂದಷ್ಟು ವಿಸ್ತರಣಾ ತಜ್ಞರು ಅದನ್ನೇ ಕಾಂಬಿ ಪ್ರಾಡಕ್ಟ್ಸ್ ನೇ ಹೇಳ್ತಾ ಇದಾರೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದು ಲಭ್ಯ ಇರುತ್ತೋ ಅವ್ರು ಹೇಳ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ಅವು ನಮಗೆ ಕೈ ಕೊಟ್ವು. ಅದರಿಂದಾಗಿ ನಮಗೆ ಲಾಸ್ಟ್ ಇಯರ್ ಬಹಳಷ್ಟು ನಿಯಂತ್ರಣಕ್ಕೆ ಬರ್ಲಿಲ್ಲ, ಬಹಳಷ್ಟು ನಷ್ಟ ಆಯ್ತು. ಹಾಗಾಗಿ ಹೂ ಬಂದ್ರು ಕೂಡ ಆ ಮಟ್ಟಕ್ಕೆ ಕಾಯಿ ಬರ್ಲಿಲ್ಲ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ
ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಸರ್, ಈಗ ಈ ಜಿಗಿ ಹುಳ ಅಂತೂ ಇದು ತೀರಾ ಕಾಮನ್ ಆಗಿದೆ ಮಾವಿನಲ್ಲಿ. ಇದರದ್ದು ನಿರ್ವಹಣೆ ಹೇಗೆ? ನಿರ್ವಹಣೆ ಅಂತಂದ್ರೆ ನಾವು ಈ ಕಾಲಕ್ಕೆ ಶುರು ಮಾಡೋ ಬದಲು ಇಂದಿನ ಹಂಗಾಮಿನಿಂದನೇ ಇದ್ರ ನಿರ್ವಹಣೆಗೆ ಪ್ಲಾನ್ ಮಾಡ್ಕೋಬೇಕು. ನಮ್ದು ಹಂಗಾಮ್ ಮುಗಿತಾ ಇದ್ದಂಗೆ ನಮ್ಮ ಚಾಟನೆ ಮಾಡ್ಕೋಬೇಕು. ಪ್ರೂನಿಂಗ್ ಅಥವಾ ಸೌರುವಿಕೆ ಅಂತ ಏನ್ ಹೇಳ್ತೀವಿ, ನಾವು ಅದ್ರ ಮೇಲೆ ಕಾರ್ಯಕ್ರಮ ಮಾಡಿದೀವಿ. ಅಂದ್ರೆ ಹೌದು, ಬೆಳೆ ಮುಗಿದ ಮೇಲೆ ಏನ್ ನಿರ್ವಹಣೆ ಮಾಡಬೇಕು? ಹೌದು. ಆ ತಕ್ಷಣವೇ ನಾವು ಅದನ್ನ ಮಾಡ್ಕೊಂಡು ಗಿಡದ ಮೇಲೆ, ಗಿಡದ ಕಾಂಡದ ಹೊರಗುನು ಕೂಡ ಬಿಸಿಲು ಚೆನ್ನಾಗಿ ಬೀಳ್ಬೇಕು. ಎಲ್ಲಾ ಕೊಂಬೆ ರೆಂಬೆಗಳಿಗೂ ಬಿಸಿಲು ಚೆನ್ನಾಗಿ ಬೀಳ್ಬೇಕು. ಗಾಳಿ ಈ ಕಡೆಯಿಂದ ಆ ಕಡೆಗೆ ಸರಾಗವಾಗಿ ಗಿಡದಿಂದ ಈ ಕಡೆ ನಿಂತು ಆ ಕಡೆ ಕಾಣಬೇಕು. ಇದು ಏನಿಲ್ಲ, ಇದು ಗೋಡೆ ಕಟ್ಟದಂಗೆ. ಆ ರೀತಿ ಆದ್ರೆ ನಮ್ಮ ಜಿಗಿ ಹುಳ ನಂದು ಬೆಳೆ ಅಂತವೆ. ಈಗ ನಿಮ್ಗೆ ಈ ಕಡೆಯಿಂದ ಆ ಕಡೆ ನಿಂತವ್ರು ಯಾರು ಅಂತ ಕಾಣಿಸಿದ್ರೆ ಆಟೋಮೆಟಿಕ್ ಆಗಿ ನಿಮ್ ಜಿಗಿ ಹುಳ ಅಲ್ಲಿ ಇರೋದಿಲ್ಲ, ಬಿಟ್ಟು ಹೋಗ್ಬಿಡ್ತವೆ. ಈಗ ನಾನು ಅವಾಗ್ಲೇ ಹೇಳಿದೆ, ಇವೆಲ್ಲ ಕಾಂಡದಲ್ಲಿ ಹೋಗಿ ಮಲ್ಕೊಂಡಿರ್ತವೆ ಅಂತ ಹೇಳಿ. ಕಾಂಡದ ಮೇಲೆ ಬಿಸಿಲು ಗಾಳಿ ಅಡ್ಡಾಡ್ತಾ ಇದೆ ಅಂದ್ರೆ ಅವಕ್ ಮಲ್ಕೊಳ್ಳೋದಕ್ಕಾಗೋದಿಲ್ಲ. ಬಹಳಷ್ಟು ಸಂಖ್ಯೆ ಉಳಿಯೋದಿಲ್ಲ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೆ. ಸೊ ಹಂಗಾರೆ ಇಲ್ಲಿ ನೀವ್ ಹೇಳುದು ಗಾಳಿ ಬೆಳಕು ಆಡುವಂಗೆ, ಚೆನ್ನಾಗಿ ಬಿಸಿಲು ಬೀಳುವಂಗೆ ಚಾಟ್ನಿ ಮಾಡೋದು ಬಹಳ ಅತ್ಯಂತ ಪ್ರಮುಖ. ಅದ್ರ ಜೊತೆಗೇನೆ ಹಿಂದ್ಗಡೆನೆ ನಮ್ಮ ಕಾಂಡಕ್ಕೆ ಸುಣ್ಣ, ಕೆಮ್ಮಣ್ಣು ಮತ್ತೆ ಸೆಗಣಿ ಇವುಗಳ ಮಿಶ್ರಣವನ್ನ ಬಳಯೋದು ಬಹಳ ಉತ್ತಮ. ಇದು ಹಿಂದೆನೂ ಇತ್ತು ಪುರಾತನ. ಯಾವ ಪ್ರಮಾಣಕ್ಕೆ ಮಾಡಿ? ಯೂಶಲಿ ನಾನು ಒಂದು 200 ಲೀಟರ್ ನೀರಿಗೆ 10 kg ಸುಣ್ಣ, 10 kg ಕೆಮ್ಮಣ್ಣು, ಕೆಂಪು ಮಣ್ಣು ಸಿಗ್ಲಿಲ್ಲ ಅಂತಂದ್ರೆ ಜಿಗಟಾಗಿರುವಂತ ಕಪ್ಪು ಮಣ್ಣಾದ್ರೂ ತೊಂದರೆ. ಅದ್ರ ಜೊತೆಗೆ ಒಂದು 20 kg ಸೆಗಣಿ, ಇದನ್ನ ಸೇರಿಸ್ಕೊಂಡು ಬಳಿಯೋದು. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ಅದನ್ನೊಂದ್ ಸ್ವಲ್ಪ ಜರಡಿ ಹಿಡ್ಕೊಂಡು ಸ್ಪ್ರೇ ಮಾಡೋದಕ್ಕೂ ಇದ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಬಳಿಯೋದಕ್ಕೆ ಸ್ವಲ್ಪ ಲೇಬರ್ಸ್ ಕಷ್ಟ ಪಡ್ತಾರೆ. ಮೇಲದ್ದು ಬಳಿಯೋದು ರಾಸಾಯನಿಕ ಏನ್ ಬೇಡ, ರಾಸಾಯನಿಕ ಸದ್ಯಕ್ಕೆ ಏನ್ ಬೇಡ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಯಾರಿಗೆ ಈ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಇರ್ತದೋ ಅಂತ ಕಡೆ ನಮ್ಮ ಮೈಲ್ ತುತ್ತ ಕೂಡ ಸೇರಿಸ್ಕೋಬಹುದು. ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ನಮ್ಮ ಟರ್ಮೈಟ್ ಅಥವಾ ಗೆದ್ದಲು ಹುಳದ ಏನಾದ್ರು ತೊಂದರೆ ಇತ್ತು ಅಂದ್ರೆ ಬೇಕಂದ್ರೆ ಕ್ಲೋರ್ಪೈರಿಫಾಸ್ ಅನ್ನು ಕೂಡ ನಾವು ಸೇರಿಸ್ಕೋಬಹುದು. ಇದಕ್ಕೆ ಸಾಮಾನ್ಯ ಈಗ ನೀವು 200 ಲೀಟರ್ ನೀರಿಗೆ ಒಂದು 50 ಮಿಲಿ ಹಾಕದ, ಅದು ಕ್ಲೋರ್ಪೈರಿಫಾಸ್ ಒಂದು ಲೀಟರ್ಗೆ 5 ml ವರೆಗೂ ಹಾಕೋಬಹುದು. 2 ರಿಂದ 5 ml ವರೆಗೂ ಹಾಕೋಬಹುದು, ತೊಂದರೆ ಇಲ್ಲ. ಯಾಕೆಂದ್ರೆ ಅದು ಮಣ್ಣಲ್ಲಿ ಸೇರ್ಕೊಂಡಿರೋದ್ರೆ ಬಹಳಷ್ಟು ದಿವಸ ಅದು ಇರುತ್ತೆ. ಸುಮಾರು 5 ml ವರೆಗೆ ಸುಮಾರು ಹಾಕ್ಬೇಕು. ಬಟ್ ಅಷ್ಟು ಹಾಕಿದ್ರೆ ಯಾಕೆಂದ್ರೆ ಕಾಂಡ ಕೊರಕ ಎಲ್ಲದಕ್ಕೂ ಇದು ಅದು ಒಂದೇ ಪದ್ಧತಿಯಿಂದ ನಿಮಗೆ ಸುಮಾರು ಹುಳಗಳು ಬರ್ತವೆ. ಈ ಕಾಂಡದಲ್ಲಿ ನಿದ್ದೆ ಮಾಡುವಂತದ್ದು ನಮ್ ಜಿಗಿ ಹುಳ ಅಲ್ಲದೆ ಓಟೆ ಕೊರಕ ಇದೆ, ಅಲ್ಲೇ ಮಲ್ಕೋತದೆ ಮಳೆಗಾಲದಲ್ಲಿ. ಅದಲ್ಲದೆ ನಮ್ ಕಾಂಡ ಕೊರಕ ಅದ್ರ ಮೇಲೆ ಮೊಟ್ಟೆ ಇಡೋಕ್ ಹೋಗ್ತದೆ. ಮೊಟ್ಟೆ ಇಡಕ್ಕೂ ಇದು ಅವಕಾಶ ಕೊಡೋದಿಲ್ಲ. ಬೈ ಚಾನ್ಸ್ ಮೊಟ್ಟೆ ಇಟ್ಟಿದ್ರು ಕೂಡ ನಾವೇನೋ ಮಾಡೋ ತಡ ಆಯ್ತು ಅಂದ್ರೆ ಬಂದಂತ ಮರಿ ಹುಳು ಮೇಲೆ ಇದನ್ನ ತಿಂದ್ರೆ ಈ ತೊಗಟೆನಲ್ಲಿರುವಂತ ಏನು ಮಣ್ಣಾಗ್ಲಿ ಸುಣ್ಣ ಆಗ್ಲಿ ಅಥವಾ ನಮ್ಮ ಸೆಗಣಿಯನ್ನು ತಿಂದ್ರೆ ಇಮಿಡಿಯೇಟ್ ಆಗಿ ಅದು ಬೆಳವಣಿಗೆ ಆಗೋದಿಲ್ಲ. ಬಹಳ ಸಲ ಕೆಳಗ್ ಬಿದ್ದೋಗ್ಬಿಡ್ತದೆ. ಅದು ಒಳಗ್ ಹೋಗೋ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಹಾಗಾಗಿ ಇದು ಒಂಥರ ಹೋಲಿಸ್ಟಿಕ್ ವರ್ಕ್ ಆಗ್ತದೆ. ಇದು ಇದರಲ್ಲಿ ಮುಖ್ಯ ಕಾಂಡಕ್ಕೆ ಹೊಡೆದ್ರೆ ಸಾಕು. ಮುಖ್ಯ ಕಾಂಡಕ್ಕೂ ಒಂದು ಹೊಡೆದ್ರೆ ಸಾಕು. ಬೈ ಚಾನ್ಸ್ ನಮ್ಮ ಬ್ರಾಂಚಿಂಗ್ ಏನಾದ್ರು ತುಂಬಾ ಕೆಳಗೆ ಇತ್ತು ಅಂದ್ರೆ ಸುಮಾರು 8-10 ಅಡಿ ಎತ್ತರದವರೆಗೂ ಮಾಡ್ಕೊಳ್ಳೋದು ಬಹಳ ಉತ್ತಮ. ಈಗ ಇದರದ್ದು
ಸ್ಪ್ರೇ ಮಾಡೋದು ಕಷ್ಟ, ನೋಸಲ್ ಅಲ್ಲಿ ಪಾಸ್ ಆಗೋದಿಲ್ಲ. ಅದೇ ಫಿಲ್ಟರ್ ಮಾಡ್ಕೋಬೇಕು. ಫಿಲ್ಟರ್ ಮಾಡ್ಕೊಂಡ್ರೆ ಫಿಲ್ಟರ್ ಮಾಡ್ಕೊಂಡ್ರೆ ಓಕೆ. ಮತ್ತೆ ಇವತ್ತಿನ ಬಹಳಷ್ಟು ಪವರ್ ಸ್ಪ್ರೇಯರ್ಸ್ ಗಳಲ್ಲಿ ಅಷ್ಟು ಫೈನ್ ನಾಸಲ್ಸ್ ಬರೋದಿಲ್ಲ. ಕೋರ್ಸ್ ನಾಸಲ್ ಇಟ್ಕೊಂಡ್ರೆ ಬಹಳ ಈಸಿಯಾಗಿ ಪೇಂಟ್ ಕವರ್ ಮಾಡೋದು ಸುಲಭ ಆಗತ್ತೆ. ಹಂಗಾದ್ರೆ ಈವನ್ ಅಡ್ಡ ಹೋಗಿರೋ ಬ್ರಾಂಚ್ ಎಲ್ಲೆಲ್ಲಿ ಕಾಂಡಕ್ಕೆ ಕ್ರ್ಯಾಕ್ಗಳಿದೆಯೋ ಅಲ್ಲೆಲ್ಲ ಹೊಡೆದು, ಮತ್ತೆ ಅದ್ರ ಜೊತೆಗೇನೆ ಅವಕಾಶ ಇತ್ತು ಅಂದ್ರೆ ಮಾಡ್ಕೊಂಡ್ರೆ ಒಳ್ಳೇದು. ಅವಕಾಶ ಮಾಡ್ಕೊಂಡು ಎಲ್ಲಿ ಸಡಿಲವಾದ ತೊಗಟೆ ಇದೆಯೋ ಅದನ್ನೆಲ್ಲ ಬಿಡಿಸ್ಬಿಡ್ಬೇಕು. ಅದಕ್ಕೆ ಬೇಕು ಅಂದ್ರೆ ನಮ್ಮ ಕಾಯಿರ್ದು ಗ್ಲೌಸ್ಗಳು ಬರ್ತವೆ, ಅದನ್ನ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಕೆಲವು ಸಲ ನಮ್ಮ ಬಿಲ್ಡಿಂಗ್ಗಳಿಗೆ ಮೊದಲು ಬ್ರಷ್ ಯೂಸ್ ಮಾಡ್ತಿದ್ರು, ಈಚೆ ಕಡಿಮೆ ಆಗಿದೆ. ಆ ಬ್ರಷ್ಗಳನ್ನು, ಮೆಟಲ್ ಬ್ರಷ್ಗಳನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟು, ಈ ಎಸ್ಪೆಷಲಿ ನಮ್ಮ ಕಾಂಡ ಕೊರ್ಕದ್ ಬಂದಾಗ ಹೇಳ್ತೀವಿ, ನಮ್ಮ ಮೆಷಿನರೀಸ್ ಯೂಸ್ ಮಾಡ್ಬೇಕಾದ್ರೆ ಕಾಂಡಗಳಿಗೆ ಏನೋ ಗಾಯ ಆಗ್ದಂಗೆ ನೋಡ್ಕೋಬೇಕು, ಡ್ಯಾಮೇಜ್ ಆಗದಂಗೆ ನೋಡ್ಬೇಕು. ಯಾಕೆಂದ್ರೆ ಅದ್ರ ವಾಸನೆ ನಮ್ಮ ಹುಳಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಈಗ ನಾವು ಮೊದಲು ಆರಂಭದಲ್ಲೂ ಅದೇ ಹೇಳಿದ್ವಿ, ವಾಸನಾ ಪ್ರಪಂಚ, ಕೀಟಗಳು ಗಿಡಗಳ ಸಂಬಂಧ ಏನಿದ್ರು ವಾಸನೆನಲ್ಲೇ ಬಹಳಷ್ಟು ಇದೆ. ಈಗ ಅಷ್ಟು ಮಾಡಿ ಒಂದು ನೀವು ಈಗ ಮಳೆಗಾಲ ಇದು ಬೆಳೆ ಮುಗಿದ ತಕ್ಷಣ ಅನ್ನು ಮಾಡಿ ಕಾಂಡ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು ಒಂದು. ಆಮೇಲೆ ಮುಂದೆ ಸೀಸನ್ ಬಂದ್ಮೇಲೆ ಈ ಕಾಲದಲ್ಲಿ ಏನಾದ್ರೂ ನಿಮ್ಗೆ ಹಿಂದಿನ ವರ್ಷ ನಮ್ಮ ಜಿಗಿ ಹುಳ ಇತ್ತು ನಮ್ಮ ತೋಟದಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಅವಕಾಶ ಸಿಕ್ಕಾಗ ಚೆನ್ನಾಗಿ ಮಳೆ ಬಿದ್ದ ತಕ್ಷಣ ಸಾಧ್ಯ ಆದ್ರೆ ನೀವು ಕಾಂಡಕ್ಕೆ ಸ್ಪ್ರೇ ಮಾಡಿದ್ರೆ ಒಳ್ಳೆ, ಏನು ನಮ್ಮ ಸುಣ್ಣ ಮಣ್ಣು ಬೆಳೆದಿದ್ರೆ ಒಳ್ಳೇದು. ಬೆಳೆದಿಲ್ಲ ಅಂತಂದ್ರೆ ಆ ಟೈಮ್ನಲ್ಲಿ ನಮ್ಮ ಮೆಟ್ರೈಸಿಯಂ ಅಥವಾ ಲೆಕ್ಯಾನಿಸಿಲಿಯಂ ಅಥವಾ ಬಿವೇರಿಯಾ ಇವು ಯಾವುದಾದ್ರೂ ಕೀಟನಾಶಕ ಶಿಲೀಂಧ್ರಗಳನ್ನ ಎಲೆಗಳ ಮೇಲೆ ಆಸ್ ವೆಲ್ ಎಸ್ ಕಾಂಡದ ಮೇಲೆ, ಪ್ರಮುಖವಾಗಿ ಕಾಂಡದ ಮೇಲೆ ಸಿಂಪರಣೆ ಮಾಡೋದಿದೆ. ಅಲ್ಲಿ ಮಲ್ಕೊಂಡಿರುವಂತವು ನಮಗೆ ಮಳೆಗಾಲದಲ್ಲೇ ಮಾಡೋದು. ಬೈ ಚಾನ್ಸ್ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಈ ಕಟ್ಟ ಕಡೆ ಮಳೆಗಳು ಸೆಪ್ಟೆಂಬರ್ ಅಕ್ಟೋಬರ್ ಮಳೆಗಳಲ್ಲಿ ಅದನ್ನ ಮಾಡ್ಕೊಳ್ಳೋದು ತುಂಬಾ. ಹೌದು, ಮೆಟ್ರೈಸಿಯಂ ಬಹಳ ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್. ಬೈ ಚಾನ್ಸ್ ಆಗ್ಲೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಈ ಹಿಂಗಾರು ಮಳೆಗಳಲ್ಲಿ ಕೆಲವೊಂದ್ಸಲಿ ನಮ್ಮ ಸೈಕ್ಲೋನ್ ಡಿಪ್ರೆಷನ್ಸ್ ಗಳಾಗ್ತವೆ. ಅವಾಗ ಏನಾದ್ರು ಮೋಡ ಬಂತು, ತುಂತುರು ವಾತಾವರಣ ಇತ್ತು ಅಂತಂದ್ರೆ ಅವಾಗ್ಲೂ ಕೂಡ ನಾವು ಅದನ್ನ ಉಪಯೋಗಿಸ್ಕೋಬಹುದು. ಮೆಟ್ರೈಸಿಯಂ, ಲೆಕ್ಯಾನಿಸಿಲಿಯಂ ಅಥವಾ ಬಿವೇರಿಯಾ ಇವು ಮೂರು ಕೂಡ ನಡೀತವೆ. ಇವನ್ನ ನಮ್ಮ AHR ಕೂಡ ಲೆಕ್ಯಾನಿಸಿಲಿಯಂ ಮತ್ತೆ ಬಿವೇರಿಯಾ ಎರಡನ್ನೂ ರೆಕಮೆಂಡ್ ಮಾಡಿದ್ದಾರೆ. ಇತ್ತೀಚೆಗೆ ಬಹಳಷ್ಟು ಬೇರೆ ಸಂಸ್ಥೆಗಳು ಮೆಟ್ರೈಸಿಯಂ ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ಬ್ರಾಡ್ ಸ್ಪೆಕ್ಟ್ರಮ್ ಇದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಸ್ಟ್ರೈನ್ಗಳು ಸ್ವಲ್ಪ ಪ್ಲಸ್ ಆರ್ ಮೈನಸ್ ಇದಿರ್ತವೆ, ವೇರಿಯೇಷನ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಮಟ್ಟಕ್ಕೆ ನಿಮಗೆ ನೈಸರ್ಗಿಕವಾಗಿ ನಿರ್ವಹಣೆ ಬಹಳ ಚೆನ್ನಾಗಿ ಸಿಗುತ್ತೆ. ಜೈವಿಕ ಹಂತ ದಾಟಿದ್ರೆ ಮುಂದೆ ಆ ಹಂತ ದಾಟಿದ್ರೆ ನಮಗೆ ಈಗೇನು ಪ್ಲಾಂಟ್ ಆರಿಜಿನ್ ಅಜರ್ಡಕ್ಟಿನ್ ಇರ್ಬೋದು ಅಥವಾ ಮೀನೆಣ್ಣೆ ಸಾಬೂನ್ ಇರ್ಬೋದು. ಇವತ್ತು ಮೀನೆಣ್ಣೆ ಸಾಬೂನ್ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ಅಂತಂದ್ರೆ ನೀವೇ ಸ್ಥಳೀಯವಾಗಿ ಮೀನಿನ ಅಂಗಡಿನಲ್ಲಿ ಸಿಗುವಂತ ವೇಸ್ಟ್ ಅನ್ನು ತಗೊಬಂದು 5 kg ವೇಸ್ಟಿಗೆ ಸುಮಾರು 5 kg ಬೆಲ್ಲ ಹಾಕಿ 1 ತಿಂಗಳಷ್ಟು ಅದನ್ನ ಕಳಿಯೋದಕ್ಕೆ ಬಿಡೋದು. ಅದನ್ನ ಕಳೆದ ಮೇಲೆ ಅದನ್ನ ಸೋಸ್ಕೊಂಡು ಅದಕ್ಕೊಂದು 50 ml ಶಾಂಪೂ ಹಾಕೊಂಡು 100 ಲೀಟರ್ ನೀರು ಮಾಡ್ಕೊಂಡು ಅದನ್ನ ಸಿಂಪರಣೆ ಮಾಡೋದು. ಪ್ರತಿ 100 ಲೀಟರ್ ದ್ರಾವಣಕ್ಕೆ 5 kg ಅಷ್ಟು ಬೆಲ್ಲ ಪ್ಲಸ್ 5 kg ಅಷ್ಟು ಮೀನಿನ ವೇಸ್ಟ್. ಮೀನಿನ ಅಂಗಡಿ ಅವ್ರೇನು ಅದನ್ನ ಬಳಸೋದಿಲ್ಲ, ಬಿಸಾಡೋದು. ಅದನ್ನ ತಗೊಬಂದು ನಾವು ಬಳಸ್ಕೋಬಹುದು. ಅದ್ರಲ್ಲಿ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮ ಗಿಡಗಳಿಗೆ ಸಿಗುವ ಸಾಧ್ಯತೆ ಇರುತ್ತೆ. ಮೀನು ಒಳ್ಳೆ ಗೊಬ್ಬರ ಆಗತ್ತೆ. ಅದೊಂದು ಬಹಳ ಇದು ಆ ವಾಸನೆಗೆ ಬಹಳ ಪರಿಣಾಮಕಾರಿ. ಇದು ಅದು ಎಲ್ಲೂ ಕೂರೋದಕ್ ಬಿಡೋದಿಲ್ಲ. ಸುಸ್ತಾಗ್ಬಿಡ್ತವೆ. ಅದು ನಮ್ಗೂ ಸ್ವಲ್ಪ. ಬಟ್ ನಮ್ಮ ಮೀನೆಣ್ಣೆ ಕಂಪೇರ್ ಮಾಡಿದ್ರೆ ಇದ್ರದ್ದು ಅಷ್ಟು ವಾಸನೆ ಇರೋದಿಲ್ಲ. ಮೀನೆಣ್ಣೆ ತುಂಬಾ ಗಾಢವಾದ ವಾಸನೆ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಮೈಲ್ಡ್. ಇದು ನಮಗ್ ಟಾಲರಬಲ್. ಹುಳುಗಳಿಗೆ ಸ್ವಲ್ಪ ಇನ್ನು ತೊಂದರೆ ಇರುತ್ತೆ. ಸೊ ಆಯ್ತು. ಆಮೇಲೆ ಇದಲ್ದ ಮೇಲೆ ಕಟ್ಟ ಕಡೆಯದಾಗಿ ನಮ್ಮ ಕೀಟನಾಶಕಗಳಲ್ಲಿ ಒಂದು ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಆರಂಭದಲ್ಲಿ ನಾವು ಏನು ಅಸಿಫೇಟ್ ಅನ್ನ ಸಿಂಪರಣೆ ಸಜೆಸ್ಟ್ ಮಾಡ್ತೀವಿ. ಬ್ರಾಡ್ ಸ್ಪೆಕ್ಟ್ರಮ್ ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್, ಸ್ಟೊಮಕ್ ಇನ್ಸೆಕ್ಟಿಸೈಡ್ ಎಲ್ಲ ಇರುತ್ತೆ. ಗಿಡಕ್ಕೋ ಸಿಸ್ಟಮಿಕ್, ಹುಳಕ್ಕೋ ಸಿಸ್ಟಮಿಕ್ ಆಗತ್ತೆ ಇದು. ಅದನ್ನ ಫಸ್ಟ್ ಸ್ಪ್ರೇ ನಿಮ್ಮ ಬ್ರಾಡ್ ಸ್ಪೆಕ್ಟ್ರಮ್ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್. ಕಾಂಟ್ಯಾಕ್ಟ್ ಆಕ್ಷನ್ ಇದೆ. ಅದು ಟಚ್ ಹೋದ್ರೂ ಸತ್ತೋಗ್ತದೆ, ಇಲ್ಲ ಹುಳ ಹೊಟ್ಟೆಗೆ ತಗೊಂಡ್ರು ಸಗುತ್ತೆ, ಅಥವಾ ಗಿಡದ ಮೂಲಕ ಹುಳ ಹೊಟ್ಟೆಗೆ ತಗೊಂಡ್ರು ಸತ್ತೋಗ್ತದೆ. ಹಂಗಾಗಿ ಅದು ಮಲ್ಟಿಪಲ್. ಅದು 1 ಲೀಟರ್ ನೀರಿಗೆ 1 ಗ್ರಾಮ್ ಬಳಸಬೇಕಾಗ್ತದೆ. ಅದು 75% ವೆಟಬಲ್ ಪೌಡರ್ ಇರುತ್ತೆ.
ಹ್ಮ್ ಅದಿಲ್ಲ ಅಂತಂದ್ರೆ ಹ್ಮ್ ನೆಕ್ಸ್ಟ್ ಎರಡನೇದು ಈಗಾಗ್ಲೇ ಮೊಟ್ಟೆ ಇಟ್ಬಿಟ್ಟಿದಾವೆ ನಮ್ಮ ಹುಳಗಳು ಹ್ಮ್ ಅಂತಂದ್ರೆ ಹ್ಮ್ ಅವು ಬಂದಾಗ್ಲೇ ವಾರ 15 ದಿನ ಆಗಿದೆ, ಪ್ರೊಫೆನೋಫಾಸ್ ಕೀಟನಾಶಕ ನಾವು ತಗೋಬಹುದು. ಹ್ಮ್. ಮೊಟ್ಟೆ ಇಟ್ಟಿದ್ರೆ ಅದೊಂದು ತತ್ತಿನಾಶಕವಾದಂತ ಒಂದು ಗುಣ. ತತ್ತಿನಾಶಕ. ಮತ್ತೆ ಅದೊಂದು ಸಂಪರ್ಕ ಮತ್ತೆ ಹೊಟ್ಟೆಗೆ ಹೋಗುವ ಇದು ಹ್ಮ್ ಅಂದ್ರೆ ಹುಳುಗಳು ಅಲ್ಲಿ ಇಲ್ಲಿ ಈ ಬಹಳಷ್ಟು ಸಲ ಸಂದರ್ಭಗಳಲ್ಲಿ ಬೆಳಿಗ್ಗೆ ಹೊತ್ತು ಆ ಹಿಮ ಬಿದ್ದಾಗ ಆ ಕೀಟನಾಶಕ ಯಾಗೋ ಮಾಡಿ ಅದ್ರ ದೇಹ ಸೇರ್ಕೊಳ್ಳುತ್ತೆ. ಹ್ಮ್ ಇವು ಹಿಂಗೆ ಎಲೆನಕ್ಕೆ ಇದು ಅದರ ಸೊಂಡಲ್ ಕೆಳಗೆ ಇಟ್ಕೊಂಡೆ ತಿರುಗಾಡ್ತಾ ಇದ್ರು, ಆ ಹಿಮದಲ್ಲಿ ಈ ಕೀಟನಾಶಕ ಲೇಪನ ಆಗಿತ್ತು ಸಮೂಹ ಇದಕ್ಕೆ ಹೋಗ್ಬಿಡುತ್ತದು, ಪ್ರೊಬೋಸಿಸ್ ಟಚ್ ಆಗುತ್ತೆ. ಏನೋ ನೀರ್ ಸಿಕ್ತು ಅಂತೇಳಿ ಅದು ಕೂಡ ಹೊಳಗ್ ತಗೊಂಡ್ಬಿಟ್ಟಿರುತ್ತೆ. ಅದು ನಮಗೆ ಈ ಕೀಟನ ಬಹಳ ಸರಳವಾಗಿ ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆ ತತ್ತಿಗಳು ಇದ್ರ ಸಂಪರ್ಕಕ್ಕೆ ಬಂದ್ರೆ ಯೂಶಲಿ ಇದು ತತ್ತಿಗಳ ಒಳಕ್ಕೆ ಚುಚ್ಚಿ ಇಟ್ಟಿರ್ತದೆ, ಇದು ಸಿಂಪರಣೆ ಮಾಡಿದಾಗ ಅಲ್ಲಿ ಹೋಗಿ ಟಚ್ ಆಗತ್ತೆ. ಬಹಳ ಪರಿಣಾಮಕಾರಿ ಆದಂತದ್ದು. ಅದು ಪ್ರೊಫೆನೋಫಾಸ್ 2 ml, ಅದು 50 EC ಪ್ರಮಾಣದಲ್ಲಿ ಸಿಗುತ್ತೆ. ಬಟ್ ಏನಪ್ಪಾ ಅಂದ್ರೆ ನಾವು ಈ ಕೀಟನಾಶಕಗಳನ್ನು ಬಳಸ್ಬೇಕಾದ್ರೆ ಒಂದು ಗುಣಮಟ್ಟದ ಕಂಪನಿಯ ಕೀಟನಾಶಕಗಳನ್ನ ಬಳಸ್ಕೋಬೇಕು. ಬಹಳಷ್ಟು ಸಲ ಏನಾಗ್ತದೆ, ಕಡಿಮೆ ದುಡ್ಡು ಅಂತೇಳಿ ಒಂದು ಸ್ಥಳೀಯ ಕಂಪನಿಗಳದನ್ನ ಎಲ್ಲ ಬಾಣ ಬಿರುಸು ಏನೇನೋ ಬರ್ತವೆ. ಒಳ್ಳೆ ಗುಣಮಟ್ಟದ ಕಂಪನಿಗಳ ತಯಾರಿಕೆಗಳನ್ನ ನಾವು ಗೊತ್ತಿರುವಂತ ದೊಡ್ಡ ಕಂಪನಿ ತಗೋಬೇಕು. ಅವು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅದನ್ನ ಆ ಕಂಪನಿಯ ಕೆಲವು ಸ್ನೇಹಿತರುಗಳೇ ವಿವರಿಸಿರೋದು. ಇವ್ರ ಟೆಕ್ನಿಕಲ್ ಮ್ಯಾಟರ್ ಇದಕ್ಕೆ ಅವರು ಇದನ್ನೆಲ್ಲ ಪೇ ಮಾಡೋದು ಇರ್ತದಲ್ಲ, ಅಲ್ಲಿ ಉಳಿಸೋದಕ್ಕೋಸ್ಕರ ಇಲ್ಲೇನೋ ಒಂಚೂರು ಕಡಿಮೆ ಮಾಡಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ನಮಗೆ ಗುಣಮಟ್ಟದಲ್ಲಿ ಅದು ಆಗತ್ತೆ. ಸೊ ಏನ್ ಕೇಳಿದ್ರೆ ಅವು ನಾವು ಒಂದು ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಅನ್ನು ತರಬೇಕು. ಮತ್ತೆ ಈ ಚಿಗುರಿರೋ ಹಂತದಲ್ಲಿ ನಮ್ಮ ಅಂತರ್ವ್ಯಾಪಿ ಕೀಟನಾಶಕಗಳು ಇಮಿಡಾಕ್ಲೋಪ್ರಿಡ್ ಮತ್ತೆ ಯಾವುದು ಥಯಾಮೆಥಾಕ್ಸಾಮು ಅಥವಾ ಥಯಾಕ್ಲೋಪ್ರಿಡ್, ಇವು ನಿಯೋನಿಕಾಟೆನಾಯ್ಡ್ಸ್ ಚಿಗುರಿರೋ ಹಂತದಲ್ಲಿ ಮಾತ್ರ ಇದನ್ನು ಸಿಂಪಡಿಸ್ಬೇಕು. ನಂತರ ಹೂ ಬಂದಾಗ ಇವು ಬೇಡ. ಹೂ ಬಂದ ಅಂತರದಲ್ಲಿ ನಮಗೆ ಮತ್ತೆ ಪರಿಸರದಲ್ಲಿ ಒಂದಷ್ಟು ಜೇನುನೊಣಗಳು ಮತ್ತೆ ಬರ್ತವೆ, ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಇವನ್ನ ಅವಾಯ್ಡ್ ಮಾಡಿ ಚಿಗುರಿರೋ ಹಂತದಲ್ಲಿ ಎಳೆ ಚಿಗುರಿರುವಾಗಲೇ ಹಾಕಿದ್ರೆ ಇವು ಲಾಂಗ್ ಲಾಸ್ಟಿಂಗ್ ಆಲ್ಮೋಸ್ಟ್ 25ರಿಂದ 30 ದಿನಗಳವರೆಗೆ ನಮಗೆ ಪರಿಣಾಮ ನೀಡುತ್ತೆ. ಹಾಗಾಗಿ ಆ ಹಂತದಲ್ಲೇ ಸಿಂಪರಣೆ ಮಾಡಿ ಕೈ ಬಿಟ್ಬಿಡೋದು ಒಳ್ಳೆಯದು. ನಂತರ ಅವಶ್ಯಕತೆ ಬಿದ್ರಷ್ಟೇ ಹೂ ಆಡೋ ಹಂತದಲ್ಲಿ ಸಾಧ್ಯ ಆದಷ್ಟು ನಮ್ಮ ಅಜರ್ಡಕ್ಟನ್ನೇ ಮತ್ತೆ ಅವಶ್ಯಕತೆ ಬಿದ್ರೆ, ಬೆಳ್ಳಿಲ್ಲ ಅಂದ್ರೆ ಬೇಡ. ಮತ್ತೆ ಕಾಯಿ ಬಂದಾಗ್ಲ ಎಳೆಕಾಯಿ ಇದ್ದಾಗ ಎಸ್ಪೆಷಲಿ ನಮ್ಮ ಏನೋ ಒಂದು ಬಟಾಣಿ ಗಾತ್ರದ ಕಾಯಿ ಅಥವಾ ಬಟಾಣಿಯಿಂದ ಮ್ಯಾಕ್ಸಿಮಮ್ ಗೋಲಿ ಗಾತ್ರದ ಕಾಯಿ, ಈ ಹಂತದಲ್ಲಿ ಒಂದು ಸಿಂಪರಣೆ ಬೇಕಾಗತ್ತೆ, ಅನಿವಾರ್ಯ. ಆಗ ಯೂಶಲಿ ನಾವು ಎಳೆ ಚಿಗುರು, ಮೊದಲನೇ ಚಿಗುರು ಬರುತ್ತಲ್ಲ ಅದು ಒಂದು, ಅದರ ನಂತರ ನಮ್ಮ ಹೂಗೊಂಚಲು ಶುರು ಆಗ್ತದೆ. ಹೂಗೊಂಚಲು ಶುರು ಆಗೋದು ಪ್ಯಾನಿಕಲ್ ಇನಿಷಿಯೇಷನ್ ಅಂತ ಹೇಳ್ತೀವಿ, ಅದು ಒಂದು. ನಂತರ ಪ್ಯಾನಿಕಲ್ ಮ್ಯಾಕ್ಸಿಮಮ್ ಲೆಂತ್ ರೀಚ್ ಆಗ್ಬಿಡುತ್ತೆ, ಹೂಗೊಂಚಲು ಮ್ಯಾಕ್ಸಿಮಮ್ ಫುಲ್ ಬೆಳೆದಾಗ ಆ ಒಂದು ಸ್ಟೇಜು. ಅದನ್ನ ಬಿಟ್ರೆ ನಮ್ಮ ಕಾಯಿಗಳು ಒಂದು ಇಲ್ಲ, ಬಟಾಣಿ ಕಾಳಿನಷ್ಟು ಈಚ್ಗಳಿದ್ದಾಗ ಆ 3 ಹಂತಗಳು ಬಹಳ ಕ್ರಿಟಿಕಲ್ ಹಂತಗಳು, 3-4 ಹಂತಗಳು. ಇವು 3-4 ಹಂತದಲ್ಲಿ ನಾವು ಹುಳಗಳನ್ನ ಕಡಿಮೆ ಇರೋ ರೀತಿ ನೋಡ್ಕೊಂಡ್ಬಿಟ್ರೆ ಅಂದ್ರೆ ಬೆಳೆ ನಮ್ದೆ, ಮಾರುಕಟ್ಟೆ ಎಲ್ಲ ನಾವೇ ಮಾಡಬಹುದು. ಓಕೆ, ಸೊ ಇದು ಸರ್ ಈಗ ಜಿಗಿ ಹುಳದ್ದಾಯ್ತು. ಇದು ಬಿಟ್ಟು ಈ ಹಂತದಲ್ಲಿ ಇನ್ಯಾವುದು ಮಹತ್ವದ ಈ ಹಂತದಲ್ಲಿ ಅಂದ್ರೆ ನಮ್ಮಲ್ಲಿ ಈಗಾಗಲೇ ಕುಡಿ ಕೊರಕಗಳು ನಮ್ಮ ಮಳೆಗಾಲದಲ್ಲಿ ಇದ್ವು ಅಂತಂದ್ರೆ ಅವು ಈ ಎಳೆ ಚಿಗುರುಗಳು ಬಂತು ಅಂದ್ರೆ ಮತ್ತೆ ಅವು ಶುರು ಮಾಡ್ತವೆ. ಚಿಗುರನ್ ತಿಂತವೆ ಅಥವಾ ಚಿಗುರಿನಲ್ಲಿ ಒಳಗಡೆ ಏನು ಕಾಂಡ ಕೊರಕ, ಅವುಗಳು ಕುಡಿ ಕೊರಕಗಳು ಚಿಗುರಿನಲ್ಲಿ ಒಳಗಡೆ ಹೋಗ್ತದೆ. ಹಂಗಾಗಿ ಹೋದಾಗ ಮೇಲ್ಗಡೆ ತುದಿ ಹೋಗ್ತದೆ, ಮತ್ತೆ ಕೆಳಗಡೆಯಿಂದ ಹೊಸದಾಗಿ ಬ್ರಾಂಚಿಂಗ್ ಆಗ್ತದೆ. ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದು ಒಂದು. ಅದು ಏನು ಅಂದ್ರೆ ಸಾಧಾರಣವಾಗಿ ಇದು ಮಳೆಗಾಲದಿಂದ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಶುರುವಾಗಿ ಜನವರಿ ಫೆಬ್ರವರಿವರೆಗೆ ಬರುವಂತದ್ದು ಇದು. ಹಾಗಾಗಿ ನಮ್ಮ ಹಿಂದಿನ ಬೆಳೆ ಯಾವ್ದಿತ್ತು, ಹಂತದಲ್ಲಿ ಯಾವ್ದಿತ್ತು ಅನ್ನೋದು ನೋಡ್ಕೊಂಡು ನಾವು ಈ ಕ್ರಮವನ್ನ ನೋಡ್ಕೋಬೇಕಾಗ್ತದೆ. ಅದಲ್ದೇನೆ ಕೂಡ ಕಾಯಿ ಕಚ್ಚಿದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾ ಇರುವಂತ ಒಂದು 3-4 ಹಣ್ಣಿನ ಕೊರಕಗಳು, ಹಣ್ಣು ಅಥವಾ ನಾವು ಕಾಯಿ ಕೊರಕಗಳು, ಯಾಕೆಂದ್ರೆ ಈ ಕಾಯಿಗಳೇ ಇವು. ಅದರಲ್ಲೂ ಪ್ರಮುಖವಾಗಿ ಸಿಟ್ರಿಪೆಸ್ಟಿಸ್ ಅನ್ನುವಂಥದ್ದು, ಇದು ನಮ್ಮ ಗೇರ್ಗೂ ಬರುವಂತದ್ದು, ಹಣ್ಣು ಮತ್ತೆ ಬೀಜ ಕೊರಕ ಅಂತ ಹೇಳ್ತೀವಿ. ಇತ್ತೀಚೆಗೆ ಕಳೆದ ಒಂದು ದಶಕದಿಂದ ಈಚೆಗೆ ಇದ್ರ ಹಾವಳಿ ಹೆಚ್ಚಾಗಿದೆ. ಮಾವಿನಲ್ಲಂತೂ ಇದು ದಿನೇ ದಿನೇ ಇನ್ನೂ ವಿಸ್ತೀರ್ಣ ಜಾಸ್ತಿ ಮಾಡ್ಕೋತಾ ಇದೆ. ಈ ವರ್ಷ ಈ ಡಿಸ್ಟಿಕ್ ಅಲ್ಲಿ ಕಂಡ್ರೆ ಮುಂದಿನ ವರ್ಷ ಇನ್ನು ಪಕ್ಕ ಡಿಸ್ಟಿಕ್ ಹರಡ್ತಾ ಇದೆ.
ಅದಲ್ಲದೆ ಇನ್ನೂ ಒಂದೆರಡು ಜಾತಿ ಕಾಯಿಕೊರಕಗಳು ಇದಾವೆ. ಬಟ್ ಇವಿನ್ನೂ ಅಷ್ಟು ವಾಣಿಜ್ಯ ನಷ್ಟಕ್ಕೆ ಬಂದಿಲ್ಲ, ವಾಣಿಜ್ಯ ಮಟ್ಟಕ್ಕೆ ಬಂದಿಲ್ಲ. ಬಟ್ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾರಿಗಾದ್ರೂ ಏನೋ ಭಿನ್ನವಾಗಿ ಕಾಣಿಸಿದ್ರೆ, ಏನೋ ಕೆಲವೊಂದಷ್ಟು ಕಾಯಿಗಳು ಕೊರೆದ್ರೆ ಅಲ್ಲಿ ರಂಧ್ರಗಳು ನೀಟಾಗಿ ಕಾಣಿಸ್ತವೆ, ಅಥವಾ 2-3 ಕಾಯಿಗಳು ಜೊತೆಲಿದ್ರೆ ಅವೆರಡನ್ನು ನಡುವೆ ನಮಗೆ ಈ ಹುಳಗಳಿರೋದು ಕಾಣಿಸುತ್ತೆ. ಇಂಥವು ಏನಾದ್ರು ಬಂದ್ರೆ ತಕ್ಷಣ ನಮ್ ಗಮನಕ್ಕೆ ತನ್ನಿ. ನಾನು ತಮಗೂ ಕೂಡ ಹೇಳ್ಬಿಟ್ಟಿದ್ದೀನಿ, ನಮ್ಗಲ್ದಿದ್ರು ಫಾರ್ಮ್ ಟಿವಿ ಗಮನಕ್ಕೆ ತಂದ್ರೆ ಸಾಕು, ಅವ್ರು ನಮ್ಮ ಗಮನಕ್ಕೆ ತರ್ತಾರೆ ಅಂತಾನು ಹೇಳಿದ್ದೀನಿ ನನ್ನ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ. ಯಾಕೆಂದ್ರೆ ಇವುಗಳಿಗೆಲ್ಲ ನಾವ್ ಇನ್ನೂ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಮಾಡಿಲ್ಲ. ಯಾಕೆಂದ್ರೆ ನಮಗೆ ಹೊಸದು. ಮತ್ತೆ ಕೀಟನಾಶಕಗಳನ್ನ ಇದು ಆಹಾರ ಪದಾರ್ಥ ನೇರವಾಗಿ ಹಸಿಯಾಗಿ ತಿನ್ನೋದ್ರಿಂದ ನಾವು ಹೇಗಾದ್ರಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅನಿವಾರ್ಯ ಸಂದರ್ಭಗಳಲ್ಲಿ ನಮ್ಮಲ್ಲಿ ಇವೆಲ್ಲ ಪತಂಗ ಜಾತಿಗೆ ಸೇರಿದಂತ ಕೀಟಗಳಾಗಿರೋದ್ರಿಂದ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಧೈರ್ಯವಾಗಿ ಬಳಸಬಹುದು, ಅದೇನು ಹಾನಿಕಾರಕ ಅಲ್ಲ. ಮತ್ತೆ ಸಂಪರ್ಕ ಕೀಟನಾಶಕಗಳನ್ನು ನೇರವಾಗಿ ಮಾಡಬಹುದು. ಕಾರಣ ಏನಂತಂದ್ರೆ ನಮ್ಗಿನ್ನು ಹಾರ್ವೆಸ್ಟಿಂಗ್ ಸೀಸನ್ ದೂರ ಇರುತ್ತೆ, ಟೈಮ್ ಇರುತ್ತೆ. ಆ ಟೈಮ್ನಲ್ಲಿ 2-3 ತಿಂಗಳು ಕನಿಷ್ಠ ಹಸಿ ಕಾಯಿನೆ ಬಳಸಿದ್ರು ಕನಿಷ್ಠ 2 ತಿಂಗಳು ಗ್ಯಾಪ್ ಸಿಗತ್ತೆ. ಆ ಒಂದು ಧೈರ್ಯದ ಮೇಲೆ ಅದನ್ನ ಬಳಸಬಹುದು. ಬಟ್ ಬೀಟಿಗಂತ ಸಮಸ್ಯೆ ಇಲ್ಲ. ಆದ್ರೆ ಸರ್, ಈಗ ಜಿಗಿ ಹುಳಕ್ಕೆ ನಾವು ಮಾಡಿದ ಸಿಂಪಡಣೆಯಿಂದ ಇವು ಕಂಟ್ರೋಲಿಗೆ ಬರ್ಲಿಕ್ಕಿಲ್ವಾ? ಕೆಲವೊಂದಷ್ಟು ಬರ್ತವೆ. ಈಗ ನಮ್ಮ ಥಯೋಮೆಥಾಕ್ಸಾಮ್ ಆಗಿತ್ತು, ಅಥವಾ ಸಿಫೇಟ್ ಆಗಿತ್ತು, ಪ್ರೊಫೆನೋಫಾಸ್, ಇವುಗಳೆಲ್ಲ ಕುಡಿ ಕೊರಕನ್ನು ನಿವಾರಣೆ ಮಾಡುತ್ತೆ. ತದನಂತರ ನಮ್ಮ ಅಜರ್ಡಕ್ಟಿನು ಕೂಡ ಇದಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, ಯಾವುದು ಕಾಯಿ ಕೊರಕಗಳಿಗೆ. ಯಾಕೆಂದ್ರೆ ಇವೆಲ್ಲ ಹೊರಗೇನೆ ಎಕ್ಸ್ಪೋಸ್ ಆಗಿರುತ್ತೆ, ಹೊಳಕ್ ಹೋಗಿರೋದಿಲ್ಲ. ಕಾಯಿನೂ ಸಣ್ಣದೇ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಕಾಯಿಂದ ಇನ್ನೊಂದು ಕಾಯಿಗೆ ಅದು ಹರಿದಾಡೋದಕ್ಕೆ ಹೊರಗೆ ಬಂದಿರುತ್ತೆ. ಅಂತ ಟೈಮ್ನಲ್ಲಿ ಈ ಕೀಟನಾಶಕಗಳ ದಾಳಿಗೆ ಅದು ಒಳಗಾಗ್ತದೆ. ಅದ್ರ ಇದಕ್ಕೆ ಸಿಕ್ಕು ನಾಶ ಹೊಂತದೆ, ಅಷ್ಟೇನು ತೊಂದರೆ ಇಲ್ಲ. ಬೇಕಾಗಿಲ್ಲ. ಅಂದ್ರೆ ಏನು, ಆ ಒಂದು ಶೆಡ್ಯೂಲ್ ನಲ್ಲಿ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಒಂದು ಕೀಟನಾಶಕ ನಾವು ಏನು ಹೇಳಿದೀವೋ ಅದನ್ನ ಅಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ. ಬಟ್ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ನಮ್ಮ ಜಿಗಿ ಹುಳಕ್ಕೆ ಸಹಾಯ ಮಾಡೋದಿಲ್ಲ. ಅದೊಂದು ಎಚ್ಚರಿಕೆ ಇಟ್ಕೋಬೇಕು. ಅದನ್ನ ಮಾಡಿದೀನಿ ಅಂತ ಹೇಳಿ ಬಿಟ್ಬಿಡೋದಲ್ಲ. ಕೆಲಸ ಮಾಡೋದು ಇದೇನಿದ್ರು ಪತಂಗ ಜಾತಿಗೆ ಸೇರಿದಂತ ಕೀಟಗಳಿಗೆ ಮಾತ್ರ ಸಹಾಯ ಮಾಡುತ್ತೆ. ಸೊ ಅದ್ರಲ್ಲಿ ಮತ್ತೆ ಅಥವಾ ಏನೋ ಕಾರಣಕ್ಕೆ ನಮ್ಗೆ ಜಿಗಿ ಹುಳ ಬಂದಿಲ್ಲ, ಹಂಗ ನಾವು ಜಿಗಿ ಹುಳದ ಏನು ಮಾಡಿಲ್ಲ ಅಂತಂದ್ರೆ ಅವಾಗ ನೀವು ಸ್ವಾಭಾವಿಕವಾಗಿ ಈ ಒಂದು ಕೀಟನಾಶಕಗಳನ್ನು ಮಾಡ್ಬೇಕಾಗ್ತದೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆಯನ್ನು ನೋಡಿದ್ರಿ. ಈಗ ಮಾವಿನ ಸೀಸನ್ ಶುರುವಾಗಿದೆ. ನಮಗೊಂದು ಸಣ್ಣ ಆಸೆ ಏನಂದ್ರೆ, ನಮ್ಮ ರೈತರೆಲ್ಲರೂ ಜಿಗಿ ಹುಳ ಎಲ್ಲ ನಿಯಂತ್ರಣ ಮಾಡಿ ಮಾವಿನ ಹಣ್ಣು ಸಾಕಷ್ಟು ಬಂದ್ರೆ ಈ ವರ್ಷ ನಾನು ಸ್ವಲ್ಪ ರೇಟ್ ಕಡಿಮೆ ಆಗ್ಬೋದು ಅಂತ. ಹೋದ ವರ್ಷ 150 ರೂಪಾಯಿ ಒಳಗೆ ಸಿಗ್ಲಿಲ್ಲ ಒಳ್ಳೆ ಹಣ್ಣು ಗ್ರಾಹಕರಿಗೆ. ನಾವು ಒಬ್ಬ ಗ್ರಾಹಕರಾಗಿ ಹೋದ ವರ್ಷ ಹೂ ಬಂದಿತ್ತು, ಬಟ್ ಆ ಮಟ್ಟಕ್ಕೆ ಮಾರ್ಕೆಟ್ ಅಲ್ಲಿ ಹಣ್ಣು ಬರಲಿಲ್ಲ. ಮತ್ತೆ ಸೀಸನ್ ಟೋಟಲ್ ಲೆಂತ್ ಬಹಳ ಕಡಿಮೆ ಹೋಲಿಕೆ ಮಾಡಿದ್ರೆ. ಹಾಗಾಗಿ ಮಾವಿನ ಹಣ್ಣು ಹೋದ ವರ್ಷ ತಿಂದಿದ್ದು ಸಮಾಧಾನ ಆಗಲಿಲ್ಲ. ಈ ವರ್ಷ ಆದ್ರೂ ಈಗಲಿಂದನೇ ಜಿಗಿ ಹುಳ ಎಲ್ಲದನ್ನು ನಿಯಂತ್ರಣ ಮಾಡಿ ಸಾಕಷ್ಟು ಮಾವಿನ ಹಣ್ಣು ಬರಲಿ. ಯಾಕೆಂದ್ರೆ ಈ ವರ್ಷ ಒಣ ವಾತಾವರಣ ಇದೆ, ಯಾವುದೇ ಕಾರಣಕ್ಕೂ ಆ ದೃಷ್ಟಿಯಿಂದ ಚೆನ್ನಾಗಿದೆ ಮಾವಿನ ಬೆಳೆ. ಈ ತರ ಒಣ ಪೂರಕವಾಗಿದೆ. ಮಾವು, ಗೋಡಂಬಿ ಮತ್ತೆ ದಾಳಿಂಬೆ ಎಲ್ಲದಕ್ಕೂ ಈ ವರ್ಷ ಪೂರಕ ಇದೆ, ಮಳೆ ಕಡಿಮೆ ಇದ್ದಿದ್ದಕ್ಕೆ. ಹಾಗಾಗಿ ಈ ವರ್ಷ ಸೀಸನ್ನು ಆನ್ ಇಯರ್ ಇರ್ಬೋದು ಅಂತ ಅನ್ಕೊಂಡು. ಆದ್ರೆ ಜಿಗಿ ಹುಳ ಇಲ್ಲಿ ನಾವೊಂದು ಅಬ್ಸರ್ವ್ ಮಾಡೋದೇನೆಂದ್ರೆ, ವಿಜ್ಞಾನಿಗಳನ್ನ ಬೈಯೋದು ಈಗ ಒಂಥರ, ನಾನು ಹಿಂದಿನ ಪತ್ರಿಕೆಯಲ್ಲಿ ಬರೆದಂಗೆ ಅದೊಂದು ರೋಗ, ಅದು ಒಂದು ನಮೂನಿ ರೋಗ ಬಂದಿದೆ. ಅದು ರೈತರಿಗೆ ಬಂದಿರುವಂಥ ರೋಗ. ಈಗ ನೋಡಿ, ಈಗ ಡಾಕ್ಟರ್ ರಾಮೇಗೌಡ ಹೇಳುವಾಗ ಮೊದಲೇ 3-4 ಹಂತದಲ್ಲಿ ರಾಸಾಯನಿಕ ರಹಿತವಾದ ಕ್ರಮಗಳನ್ನು ಹೇಳಿ ಕಡೆಯದಾಗಿ ರಾಸಾಯನಿಕವನ್ನ ಹೇಳ್ತಾರೆ. ಇದನ್ನು ನೀವೆಲ್ಲ ಮುಂಚಿನೆಲ್ಲ ಬಿಟ್ಕೊಂಡು, ಮೀನೆಣ್ಣೆನ ಅದೆಲ್ಲ ಬಿಟ್ಕೊಂಡು ನೀವು ಏಕದಮ್ ಪ್ರೊಫೆನೋಫಾಸ್ ಸಿಬೇಟೆ ತಂದು ಹೊಡೆದ್ರೆ ಅದಕ್ಕೆ ರಾಮೇಗೌಡರು ಜವಾಬ್ದಾರಿ ಆಗೋಕ್ಕಾಗೋದಿಲ್ಲ. ಹಾಗಾಗಿ ಇದರಲ್ಲಿ 2 ಕಡೆಯಿಂದ ಸಹಕಾರ ಬೇಕು. ವಿಜ್ಞಾನಿಗಳಿಗೆ ಸ್ವಾಭಾವಿಕ ಇವೆಲ್ಲ ಎಕ್ಸ್ಪೋಜರ್ ಇರುತ್ತೆ, ಅಥವಾ ಅವರು ರಿಸರ್ಚ್ ಮಾಡೋಗಿ ಇದೆಲ್ಲ ಮಾಡಿರ್ತಾರೆ. ಯಾವುದ್ರಲ್ಲೂ ಈಗಂತೂ ನೀವು ಏನೇ ಮಾಡೋದಾದ್ರೂ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟೇ. ಹಳೆ ಕಾಲದಾಗ ಅದು ಮತ್ತು ನೆನ್ಪಿಟ್ಕೊಳ್ಳಿ, ಪೆಸ್ಟ್ ಕಂಟ್ರೋಲ್ ಹೇಳೋಕ್ಕೆ ಮಾತಿಲ್ಲ, ಏನಿದ್ರು ಮ್ಯಾನೇಜ್ಮೆಂಟ್ ಅದು ಪದ್ಧತಿ ಬಂದಿದೆ. ಹಾಗಾಗಿ ಸಂಶೋಧನೆ ಅಂತಲ್ಲೆಲ್ಲ ಆಗಿರುತ್ತೆ. ಅದನ್ನು ಬಳಕೆಗೆ ಬರುವಾಗ ಜನರಿಗೆ ಪಟ್ ಅಂತ ಹೊಡೆದ ತಕ್ಷಣ ಅದು ಸತ್ತೋಗ್ಬಿಡ್ಬೇಕು ಅಂತ ಅಟಿಟ್ಯೂಡ್ ಇದ್ದರೆ ಅವಾಗ ರಾಸಾಯನಿಕಕ್ಕೂ ನೇರವಾಗಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ನಾವು ಈಗ ಮಾತಾಡಿರೋದು ನಿಮಗೆ ಸಕಾಲಿಕ ಆಯಿತು ಅಂತ ಅನ್ಕೋತೀವಿ. ಈಗ ಮಾವಿನ ಹೂವು ಬರ್ತಾ ಇದೆ. ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಮೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಇದನ್ನ ಸಮರ್ಥವಾಗಿ ಬಳಕೆ ಮಾಡ್ಕೊಳ್ಳಿ. ಈ ವರ್ಷ ಹೆಚ್ಚಿನ
ಮಾವಿನ ಹಣ್ಣು ಬೆಳೆದು ನಮಗೂ ಸ್ವಲ್ಪ ಕೊಡಿ ಅಂತ ಹೇಳ್ಕೊಂಡು ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮವನ್ನು ಈ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.